ಪ್ರತಿಚಕ್ಷ್ವ ವಿಚಕ್ಷ್ವೇಂದ್ರಶ್ಚ ಸೋಮ ಜಾಗೃತಂ ರಕ್ಷೋಭ್ಯೋ ವಧಮಸ್ಯತ ಮನಿಷಂ ಅಶನಿಂ ಯಾತು ಮಧ್ಯ ಅಂತ ಈ ಮಂತ್ರದ ಅರ್ಥವನ್ನ ಈಗ ನೋಡೋಣ. ಇದಕ್ಕೆ ವಸಿಷ್ಠರು ಋಷಿ, ಅನುಷ್ಠುಪ್ ಛಂದಸ್ಸು, ಇಂದ್ರ ಮತ್ತು ಸೋಮ ಇವರಿಬ್ಬರು ದೇವತೆಗಳು ಗಾಯತ್ರಿಯನ್ನ ಆಕರ್ಷಣೆ ಮಾಡಿಕೊಳ್ಳುವುದು, ನಮ್ಮ ಬಳಿಗೆ ಬಂದು ನಮ್ಮ ಹೃದಯದಲ್ಲಿ ಕರೆದುಕೊಳ್ಳುವುದು ಇದರ ತಾತ್ಪರ್ಯ. ಅರ್ಘ್ಯ ರೂಪದಿಂದ ಸೂರ್ಯನ ಬೆಳಗ್ಗೆ ಕಳಿಸಿದ್ದೀವಿ, ಆ ಗಾಯತ್ರಿಯನ್ನ ಪುನಃ ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳುವುದು ಗಾಯತ್ರಿ ಆಕರ್ಷಣ. ಇದಕ್ಕೆ ವಸಿಷ್ಠ ಋಷಿ ಕಂಡುಕೊಂಡಂತ ಈ ಮಂತ್ರವೇ ಉಪಯೋಗ ಆಗ್ತದೆ ಅಂತ ಹೇಳ್ತಾರೆ. ಇಲ್ಲಿ ಇಂದ್ರ ಮತ್ತು ಸೋಮ ಪ್ರತಿಚಕ್ಷ್ವ ವಿಚಕ್ಷ್ವ ಇಂದ್ರಶ್ಚ ಸೋಮ ಜಾಗೃತಂ. ಸೋಮ ಅಲ್ಲಿ ಸೋಮ ಅಂತ ಹೇಳಿ ಸಂಬೋಧನ ಪ್ರಥಮ ವಿಭಕ್ತಿಯಲ್ಲಿ ಇರೋದ್ರಿಂದ ಸೋಮನನ್ನು ಮೊದಲು ತಗೊಳ್ತಾರೆ ಅರ್ಥ ಹೇಳುವವರು. ಸೋಮ ಸೋಮನೆ, ಇಂದ್ರ ಚ ಇಂದ್ರನೂ ಕೂಡ, ಅಂದ್ರೆ ನೀವಿಬ್ಬರು ಒಟ್ಟಾರೆ ಸೇರಿ. ಪ್ರತಿಚಕ್ಷ್ವ ನೀನೂ ಸರಿಯಾಗಿ ನೋಡು, ಇಂದ್ರನೂ ಸರಿಯಾಗಿ ನೋಡಲಿ, ಚೆನ್ನಾಗಿ ನೋಡಿರಿ. ಚಕ್ಷ್ವ ಅಂದ್ರೆ ನೋಡು ಅಂತ ಅರ್ಥ. ಇಬ್ಬರೂ ನೋಡ್ರಿ, ನೀವು ಯಾರೋ ಒಬ್ಬರು ನೋಡುವುದು ಇನ್ನೊಬ್ಬರು ಕಾರ್ಯ ಮಾಡುವುದು ಅಂತ ಹೀಗೆ ಇದರ ಅರ್ಥ ಏನಲ್ಲ. ಇಬ್ಬರು ಇದನ್ನು ಪ್ರತ್ಯೇಕವಾಗಿಯೇ ನೋಡಿರಿ. ವಿಚಕ್ಷ್ವ ಅಂದ್ರೆ ವಿಶೇಷವಾಗಿ ನೋಡಿರಿ, ಸರಿಯಾಗಿ ನೋಡಿರಿ, ಮತ್ತಷ್ಟು ವಿಶೇಷವಾಗಿ ಆ ರಾಕ್ಷಸರ ಉಪಟಳವನ್ನು ಗಮನಿಸಿರಿ. ಮತ್ತೆ ಜಾಗೃತಂ ಅಂದ್ರೆ ಜಾಗೃತರಾಗಿರಿ. ಹೀಗೆ ಅಲ್ಲಿ ಪ್ರಾರ್ಥನೆ ಇದೆ. ಮತ್ತೆ ಯಾತು ಮಧ್ಯ ರಕ್ಷೋಭ್ಯ, ಯಾತು ಮಧ್ಯ ಅಂತಂದ್ರೆ ಲೋಕ ಹಿಂಸಕರಾದಂಥ, ಜಗತ್ತಿಗೆ ಹಿಂಸೆಯನ್ನು ಕೊಡುವಂತಹ ಅಂತ ಹೀಗರ್ಥ. ಯಾತು ಧಾನ ಅನ್ನುವ ಶಬ್ದವೇ ಈ ರಾಕ್ಷಸರು ಅನ್ನುವ ಅರ್ಥವನ್ನು ಹೇಳ್ತದೆ, ನಮ್ಗೆ ಅದೆಲ್ಲ ಗೊತ್ತಿದೆ. ಯಾತು ಅಂದ್ರೆ ಹಿಂಸೆ ಅಂತ ಅರ್ಥ, ಹಾಗೆ ಆಯುಧ ಅಂತ ಕೂಡ ಒಂದು ಅರ್ಥನೂ ಇದೆ. ಹೀಗೆ ಯಾತು ಮಂತರು ಅಂದ್ರೆ ಆ ಯಾತುವನ್ನ, ಹಿಂಸೆಯನ್ನು ಉಳ್ಳವರು ಅಂತ ಹೀಗದರ ಅರ್ಥ. ಯಾತು ಮಧ್ಯ ಹಿಂಸೆಯನ್ನು ಉಳ್ಳವರು ಅಂದ್ರೆ ಜಗತ್ತಿಗೆ ಹಿಂಸೆಯನ್ನು ಮಾಡುವವರು ಇದರ್ಥ. ಅಲ್ಲಿ ಯಾತು ಅನ್ನುವ ಶಬ್ದ ಇದೆಯಲ್ಲ, ಇದು ಕನ್ನಡದ ಈ ಜಾದು ಅಂತ ಶಬ್ದ ಇದೆಯಲ್ಲ, ಮಾಟ ಮಂತ್ರ, ನಮಗೀಗ ಮ್ಯಾಜಿಕ್ ಅನ್ನೋ ಅರ್ಥದಲ್ಲೂ ಕೂಡ ಬಳಕೆಯಲ್ಲಿದೆ. ಯಾತು ಅನ್ನುವ ಸಂಸ್ಕೃತದ ಶಬ್ದದಿಂದಲೇ ಕನ್ನಡದ ಜಾದು ಅನ್ನುವ ಶಬ್ದ ಹೊರಟಿತ್ತು. ಈ ರಾಕ್ಷಸರಿಗೆ ಮೂಲತಃ ಏನೊಂದು ಮಾಯಾಶಕ್ತಿ ಇತ್ತು, ಅದೇ ಮಾಯಾಶಕ್ತಿಯೇ ಯಾತು, ಅದೇ ಕನ್ನಡದಲ್ಲಿ ಜಾದುವಾಗಿ ಯಾತುಧಾನರೇ ಜಾದೂಗಾರರಾಗಿದ್ದಾರೆ ಅಂತ ಒಂದು ಅಭಿಪ್ರಾಯ ವಿದ್ವಾಂಸರಿಂದ ಕೇಳಿ ಬರ್ತದೆ. ಅಂಥ ರಕ್ಷೋಭ್ಯ ರಾಕ್ಷಸರಿಂದ, ರಾಕ್ಷಸರಿಗಾಗಿ, ಅದು ಚತುರ್ಥಿ ವಿಭಕ್ತಿ. ಅಶನಿಂ ವಧಂ ಅಸ್ಯತಂ. ಅಶನಿ ಅಂತಂದ್ರೆ ವಜ್ರಾಯುಧಕ್ಕೆ ಸಮಾನವಾದಂಥ, ವಧಂ ನಾನು ಈಗೇನು ನೀರನ್ನ ಗಾಯತ್ರಿಯ ಮಂತ್ರದ ಮೂಲಕವಾಗಿ ವಿಸರ್ಜಿಸ್ತಾ ಇದ್ದೇನೆ, ಈ ನೀರೇ ಆಯುಧ ರೂಪವಾಗಿ ಪರಿಣಮಿಸಿ ಅರ್ಘ್ಯ ರೂಪವಾದ ಈ ಆಯುಧವನ್ನು ನನ್ನ ಕೈಯಿಂದ ನೀವು ಅಸ್ಯತಂ ಎಸೆಯಿರಿ. ಅಂದ್ರೆ ಆ ಸೂರ್ಯನ ಉದಯಕ್ಕೆ ಮತ್ತು ಅಸ್ತಂಗತಿಗೆ ಉಪಟಳ ಕೊಡುವಂತ ದೈತ್ಯರೇನಿದ್ದಾರೆ ಅವರ ಕಡೆಗೆ ಇದನ್ನು ಎಸೆದು ಅವರನ್ನು ನಾಶಪಡಿಸಿರಿ ಅಂತ ಅದರ ತಾತ್ಪರ್ಯ. ಇಲ್ಲಿ ಇಂದ್ರ ಮತ್ತು ಸೋಮ ಅಂತ ಹೀಗೆ ಇಬ್ರು ದೇವತೆಗಳನ್ನ ವರ್ಣಿಸಿದ್ದಾರೆ. ಅದಲ್ಲದೆ ಈ ಸೋಮ ಅನ್ನುವ ಶಬ್ದದಿಂದ ಮತ್ತು ಇಂದ್ರ ಅನ್ನುವ ಶಬ್ದದಿಂದ ಭಗವಂತನೇ ನೇರವಾಗಿ ಹೇಗೆ ವಾಚ್ಯನಾಗಿದ್ದಾನೆ ಅನ್ನೋದನ್ನು ಕೂಡ ನಾವು ಅನುಸಂಧಾನಕ್ಕೆ ತಂದುಕೊಳ್ಬೇಕು. ಹಾಗಾದಾಗ ಆ ಸೋಮನಲ್ಲಿ ಅಂತರ್ಗತನಾದ ಭಗವಂತ ಮತ್ತು ಇಂದ್ರನಲ್ಲಿ ಅಂತರ್ಗತನಾದ ಭಗವಂತ ಅಂತ ಹೀಗೆ ನಮಗೆ ಅನುಸಂಧಾನ ಮಾಡಲಿಕ್ಕೆ ಸುಲಭ ಆಗ್ತದೆ. ಸೋಮ ಅಂತಂದ್ರೆ ಸರ್ವಮೂಲದಲ್ಲಿ ಎಲ್ಲಿ ಈ ಶಬ್ದ ಬಂದಿದೆ ಅಂತ ನಂಗೆ ಈಗ ನೆನಪಿಲ್ಲ, ಅದು ತೊಂದರೆ ಇಲ್ಲ, ಮತ್ತೊಂದ್ಸರಿ ಯಾವಾಗಾದ್ರೂ ಹೇಳ್ತೇನೆ. ಉಮಯಾ ಸಹಿತ ಸೋಮಃ. ಉಮಾ ಅಂತಂದ್ರೆ ಅವನ ಪತ್ನಿ, ಅವಳಿಂದ ಕೂಡಿದವನು ಸೋಮ. ಉಮಯಾ ಸಹಿತ ಸೋಮಃ ಅಂತ. ಉಮಾ ಅಂತ ಪಾರ್ವತಿಗೆ ಇರುವಂತಹ ಶಬ್ದ, ಅದು ಲಕ್ಷ್ಮೀದೇವಿಗೂ ಕೂಡ ಇರುವಂತಹ ಶಬ್ದವೇ. ಯಾಕಂದ್ರೆ ಉ ಅಂದ್ರೆ ಉತ್ಕೃಷ್ಟ, ಮಾ ಅಂದ್ರೆ ಜ್ಞಾನ.
ಉತ್ಕೃಷ್ಟವಾದ ಜ್ಞಾನವುಳ್ಳವಳು, ಮತ್ತೆ ಆ ಜ್ಞಾನವನ್ನು ನಮಗೆ ಕೊಡುವಂಥವಳು, ಈ ಎಲ್ಲ ಗುಣಗಳುಳ್ಳವಳು ಅವಳೇ ಆಗಿದ್ದಾಳೆ. ಮತ್ತೆ ಆ ಜ್ಞಾನಕ್ಕೆ ಸಾಧನವಾದಂತಹ ವೇದವಿದ್ಯೆ, ಆ ವೇದವಿದ್ಯೆಗೆ ಮಾ ಅಂತ ಕರೀತಾರೆ. ಲಕ್ಷ್ಮೀದೇವಿಗೆ ಇಂದಿರಾ ಲೋಕಮಾತಾಮ ರಮಾ ಮಂಗಲ ದೇವತಾ, ಇಂದಿರಾ ಲೋಕಮಾತಾ ಮಾ ಅಂತ ಈ ಒಂದು ಪ್ರತ್ಯೇಕ ಶಬ್ದವೇ ಇದೆ, ಒಂದಕ್ಷರದ ಶಬ್ದ. ಹೀಗೆ ಮಾ ಅನ್ನೋ ಶಬ್ದ ಲಕ್ಷ್ಮೀದೇವಿಯನ್ನು ಹೇಗೆ ಹೇಳ್ತದೋ ಹಾಗೆ ಉಮಾ ಉತ್ಕೃಷ್ಟವಾದ ಲಕ್ಷ್ಮೀದೇವಿ, ಉತ್ಕೃಷ್ಟವಾದ ಜ್ಞಾನರೂಪಳು. ಹರಿವಂಶದಲ್ಲಿ ಮಾಧವ ಅನ್ನೋ ಶಬ್ದವನ್ನ ವಿವರಿಸುವಾಗ ಮಾ ವಿದ್ಯೇತಿ ಸಮಾಖ್ಯಾತ ತಸ್ಯ ಪತಿ ಭವಾನ್ ಅಂತ ಹೇಳಿ, ಮಾ ಅಂದ್ರೆ ವಿದ್ಯಾ, ಅವಳ ಪತಿಯಾದವನು ಮಾಧವ ಅಂತ ಅರ್ಥವನ್ನು ಹೇಳಿದ್ದಾರೆ. ಹಾಗಾಗಿ ಮಾಧವ ಅಂದ್ರೆ ಲಕ್ಷ್ಮೀಪತಿಯಾದ ನಾರಾಯಣ ಅಂತ ಅಲ್ಲಿ ಅರ್ಥ. ಹಾಗೆ ಇಲ್ಲಿಯೂ ಕೂಡ ಉಮಾ ಅಂತಂದ್ರೆ ಉತ್ಕೃಷ್ಟವಾದ ಜ್ಞಾನ ರೂಪಗಳು, ಜ್ಞಾನವನ್ನು ನಮ್ಗೆ ಕೊಡುವಂಥವಳು, ಆ ಜ್ಞಾನಕ್ಕೆ ಸಾಧನವಾದಂತಹ ವೇದದ ಅಭಿಮಾನಿನಿಯೂ ಆದಂತಹ ಲಕ್ಷ್ಮೀದೇವಿ. ಅವಳಿಂದ ಸಹಿತನಾದವನು ಸೋಮ. ಹೀಗೆ ಸೋಮ ಅನ್ನೋ ಶಬ್ದ ಪವಮಾನ ಸೂಕ್ತದಲ್ಲಿ ಕೂಡ ಎಲ್ಲೆಲ್ಲಿ ಬರ್ತದೆ ಅಲ್ಲೆಲ್ಲಾ ಕಡೆ ಸೋಮ ಅನ್ನೋ ಶಬ್ದ ಚಂದ್ರನನ್ನು ಹೇಳುವಂತೆ ಅದು ರುದ್ರನನ್ನು ಹೇಳ್ತದೆ, ಮುಖ್ಯ ಪ್ರಾಣನನ್ನು ಹೇಳ್ತದೆ, ಹಾಗೆ ಪರಮಾತ್ಮನನ್ನು ಹೇಳ್ತದೆ ಅಂತ ತಿಳ್ಕೊಳ್ಬೇಕು. ಮುಂದೆ ಇಂದ್ರ ಅಂತ ಶಬ್ದ ಬಂದಿದೆ. ಇಂದ್ರ ಶಬ್ದದ ನಿರ್ವಚನವನ್ನ ಸರ್ವಮೂಲದಲ್ಲಿ ನಾವು ಅನೇಕ ಕಡೆ ನೋಡ್ತೀವಿ. ಇಂದ್ರಸ್ಸ ಪರಮೈಶ್ವರ್ಯಾತ್ ಅಂತ, ಪರಮೈಶ್ವರ್ಯ ಉಳ್ಳವನಾದ್ರಿಂದ ಈ ಭಗವಂತನಿಗೆ ಇಂದ್ರ ಅನ್ನೋ ಶಬ್ದದ ವಾಚ್ಯತ್ವವನ್ನ ವರ್ಣನೆ ಮಾಡ್ತಾರೆ. ಇದು ಪರಮೇಶ್ವರಿಯೇ ಅಂತಾನೆ ಧಾತು. ಪರಮ ಐಶ್ವರ್ಯ ಉಳ್ಳವನಿಗೆ ಇಂದ್ರ ಅನ್ನೋ ಶಬ್ದವನ್ನ, ಇಂದ್ರ ಅನ್ನೋ ಅರ್ಥವನ್ನ ಆ ಧಾತು ಹೇಳ್ತದೆ. ಇದು ಒಂದಾಯ್ತು. ಇದಲ್ಲದೆ ಈ ಐತರೇಯ ಉಪನಿಷತ್ತಿನ ದ್ವಿತೀಯಾರಣ್ಯಕದ 4ನೇ ಅಧ್ಯಾಯದ ಕೊನೆಯ ಮಂತ್ರ ಒಂದು ಹೀಗಿದೆ: ಇಂದ್ರೋಹವೈ ನಾಮ ತಮಿದಂದ್ರಂ ಸಂತಂ ಇಂದ್ರ ಇತ್ಯಾಚಕ್ಷತೆ ಪರೋಕ್ಷೇಣ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಇದಂದ್ರ ಅಂತ ಭಗವಂತನಿಗೆ ಹೆಸರು. ಆ ಇದಂದ್ರ ಅನ್ನುವುದನ್ನೇ ಇಂದ್ರ ಅಂತ ಎಲ್ಲ ದೇವತೆಗಳು ಕೂಡ ಪ್ರಯೋಗ ಮಾಡ್ತಾರೆ. ಯಾಕೆಂದ್ರೆ ಇದಂದ್ರ ಎಂಬ ಶಬ್ದದಿಂದ ಸಿಗುವಂತಹ ಅರ್ಥ ಏನಿದೆ, ಆ ಅರ್ಥ ಎಲ್ರಿಗೂ ಕೂಡ ಸುಲಭವಾಗಿ ಸಿಗುವಂಥದ್ದಾಗಬಾರದು. ಅದಕ್ಕಾಗಿ ಇದಂದ್ರ ಅನ್ನುವುದನ್ನೇ ಇಂದ್ರ ಅಂತ ಹೀಗೆ ಎಲ್ಲರೂ ಕೂಡ ದೇವತೆಗಳೆಲ್ಲರೂ ಹೇಳ್ತಾರೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ. ಎಲ್ಲಾ ದೇವತೆಗಳು ಕೂಡ ಪರೋಕ್ಷ ಪ್ರಿಯರೇ ಆಗಿರ್ತಾರೆ. ಹೇಳುವುದನ್ನ ನೋಟಿಸ್ ಬೋರ್ಡ್ ಮೇಲೆ ಬರೆದಂತೆ ನೇರವಾಗಿ ಹೇಳುವುದಿಲ್ಲ. ಬೃಹದಾರಣ್ಯಕ ಉಪನಿಷತ್ನಲ್ಲಿಯೂ ಕೂಡ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ನೇರವಾಗಿ ಹೇಳುವುದನ್ನು ಅವರು ಅಪೇಕ್ಷೆ ಪಡುವುದಿಲ್ಲ ಅಂತ ವರ್ಣನೆ ಮಾಡ್ತಾರೆ. ಇದಂ ದ್ರ ಅಂದ್ರೆ ಇದಂ ಈ ಅವತಾರ ರೂಪವನ್ನ ಪೂರ್ಣ ಎಂಬ ದೃಷ್ಟಿಯಿಂದ ದ್ರ ನೋಡಿದ್ದರಿಂದ ಇಂದ್ರನಾಗಿದ್ದೇನೆ ಅಂತ ಹೀಗರ್ಥ. ಅದು ಇಲ್ಲಿ ಆ ಭಾಷ್ಯದಲ್ಲಿ ಸೈವ ಭಗವಾನ್ ವಿಷ್ಣು ಪ್ರಾದುರ್ಭಾವಾತ್ಮನಾ ಪುನಃ ಜಾತೋ ಮತ್ಸ್ಯಾದಿ ರೂಪೇಣ ಸರ್ವಭೂತೇಷು ಚ ಆವಿಶತ್. ಮೂಲ ರೂಪದಲ್ಲಿರುವ ಭಗವಂತನೇ ಪ್ರಾದುರ್ಭಾವಾದಿ ರೂಪಗಳಿಂದ ಅಂದ್ರೆ ಅವತಾರ ರೂಪಗಳಿಂದ ಅಂದ್ರೆ ಮತ್ಸ್ಯಾದಿ ರೂಪಗಳಿಂದ ಹುಟ್ಟಿದ ಜಗತ್ತಿನೆಲ್ಲ ಆತ ಪ್ರವೇಶಿಸಿದ ಅಂತ ಅಲ್ಲಿ ಕಂಡು ಬರುವಂತ ಒಂದು ಅಭಿಪ್ರಾಯ. ಬ್ರಹ್ಮಾದೀನಾಂ ಹಿ ಸರ್ವೇಷಾಂ ತತ್ಪ್ರಸಾದೇನ ಜಾಯತೆ. ಈ ಒಂದು ಅವನ ಜ್ಞಾನ ಏನಿದೆ, ಆ ಜ್ಞಾನ ಎಲ್ಲ ದೇವತೆಗಳಿಗೂ ಕೂಡ ಆ ಭಗವಂತನ ಅನುಗ್ರಹದಿಂದಲೇ ದೊರೆಯುತ್ತದೆ ಅಂತ ಅದರ ತಾತ್ಪರ್ಯ. ಅಸುರಾಣಾಂ ನಿಹಂತಾರಂ ಜ್ಞಾನಾದಿ ಗುಣದಂ ತಥಾ. ಅವನು ಎಲ್ಲ ಅಸುರರನ್ನು ಕೂಡ ಕೊಲ್ಲುವಂಥವನು, ಜ್ಞಾನಾದಿಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಕೊಡುವಂಥವನು. ವಿಷ್ಣು ಇಂದ್ರ ಅನ್ಸ್ಲಿಕ್ಕೆ ಏನ್ ಕಾರಣ? ಭಾಷ್ಯದ ಮುಂದಿನ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅದನ್ನ. ಗುಣಪೂರ್ಣ ಸ್ವರೂಪಸ್ಯ ತ್ವಾಪರೋಕ್ಷೀಣ ದರ್ಶನಾತ್ ಸರ್ವದೈವ ಹ್ಯಸೋ ವಿಷ್ಣು ಇಂದ್ರೋ ಇದಂದ್ರೋ ನಾಮತೋ ಯತಃ. ಬ್ರಹ್ಮಾದೀನಾಮಿ ಸರ್ವೇಷಾಂ ತತ್ಪ್ರಸಾದೇನ ಜಾಯತೆ. ಈ ನನ್ನ ಗುಣಪೂರ್ಣವಾದ ಸ್ವರೂಪವನ್ನ, ತನ್ನ ಗುಣಪೂರ್ಣವಾದ ಸ್ವರೂಪವನ್ನ ಪೂರ್ಣವಾಗಿ ತಿಳಿದವನು ಯಾರು? ಸ್ವಯಂ ಭಗವಂತನೇ. ತನ್ನ ಗುಣಗಳ ಒಂದು ಸರಿಯಾದ ಜ್ಞಾನ, ಪೂರ್ಣವಾದ ಜ್ಞಾನ ಸ್ವಯಂ ಪರಮಾತ್ಮನಿಗೆ ಬಿಟ್ಟರೆ ಲಕ್ಷ್ಮೀದೇವಿಗೂ ಕೂಡ ಗೊತ್ತಿಲ್ಲ. ಆದ್ರಿಂದ ಇದಂ ಅಂದ್ರೆ ಈ ಗುಣಪೂರ್ಣವಾದ ಸ್ವರೂಪವನ್ನ ದ್ರ ಅಂತ ಧಾತು, ಅದು ದ್ರ ಧಾತುವಿಗೆ ಗಮನ ಅಂತ ಅರ್ಥ ಇದೆ.
ಗಮನ ಅನ್ನುವ ಅರ್ಥವುಳ್ಳಂತಹ ಎಲ್ಲಾ ಧಾತುಗಳಿಗೂ ಕೂಡ ತಿಳುವಳಿಕೆ ಅನ್ನೋ ಅರ್ಥ ಬಂದೇ ಬರುವುದರಿಂದ ಇದಂ ದ್ರ ಅಂದ್ರೆ ಅದನ್ನು ತಿಳ್ಕೊಂಡಂಥವನು ಅಂತ ಹೀಗೆ ಅರ್ಥ ಆಗ್ತದೆ. ಮತ್ತೆ ಚತುರ್ಮುಖ, ಲಕ್ಷ್ಮೀದೇವಿ ಮೊದಲಾದವರೆಲ್ಲರೂ ಕೂಡ ಆ ಗುಣಪೂರ್ಣವಾದ ಸ್ವರೂಪದ ಅಪರೋಕ್ಷದ ಜ್ಞಾನವನ್ನ ಇವನ ಅನುಗ್ರಹದಿಂದಲೇ ಪಡೀತಾರೆ, ಸ್ವಯಂ ಅವರಿಗೆ ಬರೋದಿಲ್ಲ. ಆದ್ರಿಂದ ಅವ್ರ್ಯಾರು ಇಂದ್ರರಲ್ಲ, ಇವನೇ ಮುಖ್ಯತಃ ಇಂದ್ರ. ರಮಾಪಿ ತತ್ಪ್ರಸಾದೇನ ಜಾನಾತಿ ಕಿಮುತಾಪರೆ. ರಮಾದೇವಿಯ ಅವನ ಅನುಗ್ರಹದಿಂದ ತಿಳಿತಾಳೆ ಅಂತಾದಾಗ ಇನ್ನು ಉಳಿದವರ ಗತಿ ಏನು? ಅಲ್ಪಜ್ಞಾನಾಹ ಅಲ್ಪಗುಣಾಹ ಅಲ್ಪಾನಂದಾಶ್ಚ ತೇ ಅಖಿಲಾಹ. ಇಲ್ಲಿರುವಂಥವರೆಲ್ಲರೂ ಕೂಡ ಅಲ್ಪಜ್ಞಾನರೇ ಆಗಿದ್ದಾರೆ, ಅಲ್ಪ ಗುಣವುಳ್ಳವರೇ ಆಗಿದ್ದಾರೆ ಅಂತ ಹೀಗಾದ್ರ ಅರ್ಥ. ಆದ್ರಿಂದ ಇದಂದ್ರ ಅಂತ ಕರೆಸ್ಕೊಂಡಿರುವಂತಹ ಪರಮಾತ್ಮನೇ ಇಂದ್ರ ಆಗಿದ್ದಾನೆ. ಸಂಕ್ಷಿಪ್ತವಾಗಿ ಗುಪ್ತ ರೂಪದಿಂದ ಅವನೇ ಇಂದ್ರ ಅಂತ ಕರೆಸ್ಕೊಂಡಿದ್ದಾನೆ. ನ ಇದಂದ್ರತ ಅಸುರಾದೀನಾಂ ಜ್ಞಾಯೇತೇತಿ ಶ್ರುತಿರ್ಹರಿಂ ಇಂದ್ರ ಇತ್ಯೇವ ವದತಿ ಪಾರೋಕ್ಷೇಣ ಉರು ಸದ್ಗುಣಂ. ಅಸುರಾದಿಗಳಿಗೆ ಯಾರಿಗೂ ಕೂಡ ಈ ಇಂದ್ರ ಶಬ್ದ ವಾಚ್ಯತ್ವದ ಒಂದು ಅನುಸಂಧಾನ ಆಗಬಾರದು, ಅವರು ಇದನ್ನು ಸುಲಭವಾಗಿ ತಿಳಿಯುವಂತವ್ರು ಆಗಬಾರದು ಅನ್ನೋ ಕಾರಣಕ್ಕಾಗಿ ಅವನಿಗೆ ಇಂದ್ರ ಅಂತ ಹೀಗೆ ಹೇಳ್ತಾರೆ. ಇದು ನೋಡಿ, ತೇನ ವಿಷ್ಣು ಸಹ ಇಂದ್ರ ಇತ್ಯಭಿಶಬ್ದತೆ. ಎಷ್ಟು ಒಂದು ವಿಚಿತ್ರವಾದ್ದು ಅಂದ್ರೆ ಇದು. ನತಾದೃಶಿ ಪ್ರೀತಿ ನಿಡ್ಯಸ್ಯ ವಿಷ್ಣೋ ಗುಣೋತ್ಕರ್ಷ ಜ್ಞಾತರಿ ಯಾದಶೀ ಸ್ಯಾತ್ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಒಂದು ವೇದವಾಕ್ಯವನ್ನು ಉದ್ಧರಿಸ್ತಾರೆ. ಪರಮಾತ್ಮನಿಗೆ ತನ್ನ ಭಕ್ತರು ತನ್ನ ಗುಣೋತ್ಕರ್ಷವನ್ನು ತಿಳ್ಕೊಂಡಿದ್ದರಿಂದ ಏನು ತೃಪ್ತಿ ಆಗ್ತದಲ್ಲ, ಒಂದು ಪ್ರೀತಿ ಆಗ್ತದಲ್ಲ, ಅಂತ ತೃಪ್ತಿ ಬೇರೆ ಯಾವುದ್ರಿಂದಲೂ ಆಗೋದಿಲ್ಲ ಅಂತ. ಬೇರೆ ಏನು ಕಾರ್ಯಗಳನ್ನು ಮಾಡಿ ಬಿಡಿ, ನನ್ನ ಗುಣೋತ್ಕರ್ಷವನ್ನು ತಿಳ್ಕೊಳ್ಳಿ ಅಂತ ಅವನು ಯಾವತ್ತೂ ತನ್ನ ಭಕ್ತರಿಂದ ನಿರೀಕ್ಷೆ ಮಾಡ್ತಾನಂತ. ಸರ್ವೇಶಾಮಾಗಮಾನ ಭಗವದ್ ಗುಣೋತ್ಕರ್ಷ ಏವ ತಾತ್ಪರ್ಯ ಅಂತ ಕೂಡ ಅನೇಕ ಬಾರಿ ಆಚಾರ್ಯರು ಘಂಟಾಘೋಷವಾಗಿ ಹೇಳ್ತಿರ್ತಾರೆ. ನಮಗೆ ಇಂದ್ರ ಅನ್ನೋ ಶಬ್ದವನ್ನ ಮೊದಲನೇ ಬಾರಿ ಕೇಳಿದಾಗ ಪರಮೈಶ್ವರ್ಯ ಉಳ್ಳವನು ಅಂತ ಹೇಳಿದಂತ ಆಗ್ತದೆ. ಪರಮೈಶ್ವರ್ಯ ಅನ್ನೋದು ಒಂದು ಗುಣವೇ ಇಲ್ಲ ಅಂತಲ್ಲ, ಆದ್ರೆ ಇದಂದ್ರ ಅಂತ ಅದನ್ನ ಉಪನಿಷತ್ತು ಹೇಳಿದ್ದನ್ನ ನಾವು ಗಮನಿಸಿ ನೋಡಿದಾಗ ಪರಮಾತ್ಮ ಪರಮೈಶ್ವರ್ಯ ಎಂಬ ಗುಣವುಳ್ಳವನೂ ಆಗಿದ್ದಾನೆ, ಉಳಿದೆಲ್ಲ ಗುಣಗಳಿಂದಲೂ ಪೂರ್ಣನಾಗಿದ್ದಾನೆ. ಪರಮಾತ್ಮನ ಮೂಲ ರೂಪವು ಅವನ ಅವತಾರ ರೂಪವು ಇವೆಲ್ಲವೂ ಕೂಡ ಐಶ್ವರ್ಯ ಎಂಬ ಗುಣದಿಂದ ಕೂಡಿವೆ ಮತ್ತು ಉಳಿದ ಗುಣಗಳಿಂದಲೂ ಕೂಡಿವೆ ಅನ್ನೋದು ಇದಂದ್ರ ಅನ್ನೋದ್ರಿಂದ ತಿಳಿತದೆ. ಕೇವಲ ಇಂದ್ರ ಅಂದ್ರೆ ಐಶ್ವರ್ಯ ಅನ್ನುವ ಒಂದೇ ಗುಣ ತಿಳಿತದೆ. ನಮಗೆ ಭಗವಾನ್ ಅಂತನ್ನುವುದು ಭಗಶಬ್ದದಿಂದ ಏನು 6 ಗುಣಗಳು ವಾಚ್ಯ ಆಗಿವೆ ಅಲ್ಲ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಶ್ರೇಯ ಜ್ಞಾನ ವಿಜ್ಞಾನ ವ್ಯವಸ್ಥೆಯವ ಅಥವಾ ಜ್ಞಾನ ವೈರಾಗ್ಯ ವ್ಯವಸ್ಥೆಯವ ಅಂತ. ಅದರಲ್ಲಿ ಐಶ್ವರ್ಯ ಅನ್ನುವ ಒಂದು ಗುಣ ಇಂದ್ರ ಶಬ್ದದಿಂದ ತಿಳಿತು, ಉಳಿದ ಗುಣಗಳು ಅಲ್ಲಿಂದ ತಿಳಿಯಲಿಲ್ಲ. ಅವೆಲ್ಲವೂ ತಿಳಿದದ್ದು ಇದಂದ್ರ ಎಂಬ ಶಬ್ದದಿಂದ. ಇಷ್ಟೆಲ್ಲವೂ ಮನನ ಮಾಡಿದವರಿಗೆ ತಿಳಿಯಬೇಕು, ಬೇರೆಯವರಿಗೆ ಅದು ತಿಳಿಯಬಾರದು, ಆಸುರ ಸ್ವಭಾವದವರಿಗೆ ಅದು ತಿಳಿಯಬಾರದು ಅನ್ನೋದು ವೇದಾಭಿಮಾನಿಗಳಾದಂತಹ ಲಕ್ಷ್ಮಿ ಉಳಿದೆಲ್ಲ ದೇವತೆಗಳ ಅಭಿಪ್ರಾಯ. ಮನುಷ್ಯನಿಗೆ, ಸಾಧಕನಾದವನಿಗೆ ತಿಳ್ಕೊಳ್ಳುವ ಶಕ್ತಿ ಇದ್ರೆ ಇಂದ್ರ ಅನ್ನೋ ಶಬ್ದದಿಂದಲೇ ಪೂರ್ಣ ಸದ್ಗುಣತ್ವವನ್ನು ತಿಳ್ಕೊಂಡಾನ, ಇಲ್ಲ ಅಂತಲ್ಲ. ಆದ್ರೂ ಇದಂದ್ರ ಅನ್ನುವ ಶಬ್ದದಿಂದ ಹೆಚ್ಚು ಸ್ಪಷ್ಟವಾಗಿ ಆ ಪರಮಾತ್ಮನ ಸರ್ವಗುಣ ಪೂರ್ಣತ್ವ ಅನ್ನೋದು ತಿಳಿಯುತ್ತದೆ ಅಂತ ಅದರ ತಾತ್ಪರ್ಯ. 3 ಬಾರಿ ಅರ್ಘ್ಯ ಕೊಟ್ಟಾದ ಮೇಲೆ ಈ ಮಂತ್ರದಿಂದ ಮತ್ತೊಂದ್ಸರಿ ಅರ್ಘ್ಯ ಕೊಡುವುದು ಒಂದು ರೂಢಿ. ಕಾಲ ಅತೀತವಾಗಿದ್ದಾಗ ಕಾಲಾತೀತದ ದೋಷದ ಪರಿಹಾರಕ್ಕಾಗಿ ಈ ಮಂತ್ರದಿಂದ ಅರ್ಘ್ಯವನ್ನು ಕೊಡಬೇಕು ಅಂತ ಹೀಗೆ ಒಂದು ಸಂಪ್ರದಾಯ ಇದೆ. ಕಾಲ ಏನು ಅತೀತ ಆಗದೇ ಇದ್ದಾಗ ಸಕಾಲದಲ್ಲಿ ಮಾಡಿದಾಗ ಈ ಮಂತ್ರ ಬೇಕಾಗಿಲ್ಲ ಅಂತ ಕೂಡ ಹೇಳ್ತಾರೆ. ಆದ್ರಿಂದ ಅನೇಕರು, ನಾನು ಕೂಡ ಇಲ್ಲಿವರೆಗೂ ಈ ಮಂತ್ರವನ್ನೇನು ಹೇಳ್ತಾ ಇರಲಿಲ್ಲ, ಹಾಗೆಂದ ಮಾತ್ರಕ್ಕೆ ನಾನು ಸಕಾಲಕ್ಕೆ ಸಂಧ್ಯಾವಂದನೆ ಮಾಡಿದ್ದೇನೆ ಅಂತಲ್ಲ, ನಾನು ಯಾವತ್ತೂ ಕಾಲವನ್ನು ಮೀರೇ ಸಂಧ್ಯಾವಂದನೆ ಮಾಡುವನು, ಆದ್ರೂ ಈ ಮಂತ್ರ ಹೇಳ್ತಿರ್ಲಿಲ್ಲ. ಈಗ ಇದನ್ನ ಅರ್ಥಾನುಸಂಧಾನಕ್ಕೆ ತಂದುಕೊಂಡ ಮೇಲೆ ಈ ಮಂತ್ರವನ್ನ ಹೇಳುವುದನ್ನು ರೂಢಿ ಮಾಡ್ಕೊಳ್ತೇನೆ. ಅಲ್ಲಿ ನಮಗೆ ಈಗಾಗಲೇ ಕಂಡಿರುವಂತೆ ಗಾಯತ್ರಿ ಆಕರ್ಷಣದಲ್ಲಿ ವಿನಿಯೋಗ, ಹೊರಗೆ ಹೋಗಿರುವಂತಹ ಆ ಗಾಯತ್ರಿ ದೇವಿ ಏನಿದ್ದಾಳೆ ಅವಳನ್ನ ಮತ್ತೆ ಇಲ್ಲಿ ತರಲಿಕ್ಕೆ, ನಮ್ಮ ಹೃದಯ ಕಮಲಕ್ಕೆ ಬಾ ಅಂತ ಅವಳನ್ನು ಕರೀಲಿಕ್ಕೆ ಈ ಮಂತ್ರದ ವಿನಿಯೋಗ ಅಂತಿದೆ. ಹಾಗಾದಲ್ಲಿ ಸಕಾಲದಲ್ಲೇ ಮಾಡ್ಲಿ ನಾವು ಸಂಧ್ಯಾವಂದನೆಯನ್ನ,
ಅಥವಾ ಕಾಲಾತೀತವಾಗಿ ಆದ್ರೂ ಮಾಡ್ಲಿ. ಅರ್ಘ್ಯ ರೂಪದಿಂದ ಸೂರ್ಯನ ಬೆಳಗ್ಗೆ ಕಳಿಸಿದಂತಹ ಗಾಯತ್ರಿಯನ್ನ ಪುನಃ ನಮ್ಮ ಹೃದಯಕ್ಕೆ ತಂದುಕೊಳ್ಳುವುದೇ ಗಾಯತ್ರಿ ಆಕರ್ಷಣ. ಅದಕ್ಕೆ ಈ ಮಂತ್ರವನ್ನು ವಿನಿಯೋಗ ಮಾಡುವುದಾದ್ರೆ ಯಾವಾಗಾದ್ರೂ ನಾವು ಇದನ್ನ ಮಾಡಬೇಕು. ಬಿಟ್ಟಿದ್ದು ಇದ್ರೆ ಅದನ್ನ ಅರ್ಥಾನುಸಂಧಾನ ಹೇಗೂ ಮಾಡ್ಕೊಂಡಿದ್ದೇವೆ, ಬಿಟ್ಟ ಆ ಮಂತ್ರವನ್ನು ಮತ್ತೆ ಈಗ ನಾವು ರೂಢಿಗೆ ತಂದುಕೊಳ್ಳೋದು ಒಳ್ಳೆಯದು. ಇಲ್ಲಿಗೆ ಈ ಮಂತ್ರಾರ್ಥದ ವಿವರಣ ಸಮಾಪ್ತವಾಗಿದೆ.